ಸರ್ ನಿಮಗೆ ಕೋಪನೇ ಬರಲ್ವಾ? ಇಲ್ಲ, ನನ್ಗೆ ಕೋಪ ಓಕೆ. ಎಷ್ಟು ಮಟ್ಟದವರೆಗೂ ತಡ್ಕೊಳ್ತೀನಿ. ಆದ್ರೆ ನನ್ನಷ್ಟು ಕೋಪ ನೀವ್ ಎಲ್ಲೂ ನೋಡೇ ಇರಲ್ಲ. ನಾನು ಏನೇನ್ ಕೆಲಸ ಮಾಡಿದೀನಿ ಅದು ವರ್ಲ್ಡ್ ಅಲ್ಲಿ ಇನ್ನೊಬ್ಬ ವ್ಯಕ್ತಿ ಮಾಡಕ್ ಚಾನ್ಸೇ ಇಲ್ಲ. ಅದು ನೀವು ಅದು ಆಫ್ ಆದ್ಮೇಲೆ ಹೇಳ್ತೀನಿ. ಆವಾಗ ನೀವೇ ಅದನ್ನ ಹೌದು ಕರೆಕ್ಟ್ ಅನ್ನಿ. ಬೇಕಾದ್ರೆ ಈಗ ಆಫ್ ಮಾಡಿಸಿ ಎಲ್ಲಾ ಹೇಳ್ತೀನಿ. ಅದನ್ನ ಎಲ್ಲಾರ ನೀವು ನೋಡಿದ್ರೆ ನಾನು ನಿಮ್ಗೆ ಚಾಲೆಂಜ್ ಮಾಡ್ತೀನಿ. ಓಕೆ ಸರ್, ಕ್ಯಾಮ್ರಾ ಆಫ್ ಆದ್ಮೇಲೆ ಹೇಳ್ತೀನಿ. ಇವಾಗ ಏನೇನ್ ಹೇಳಿದೀನಿ ಇದಕ್ಕೆ ಆನ್ಸರ್ ಕೇಳಿ, ಇದಕ್ಕೆ ಆನ್ಸರ್ ಮಾಡ್ತೀನಿ. ಅದು ನೀವು ವರ್ಲ್ಡ್ ಅಲ್ಲಿ ಈ ತರ ಇನ್ನೊಂದು ವ್ಯಕ್ತಿ ಮಾಡಕ್ ಚಾನ್ಸ್ ಇದೆ ಅನ್ನಿ. ನಿಮ್ ಕಾಲ್ ಕೆಳಗೆ ಇಲ್ಲೇ ಅದ್ರೆ ಎಷ್ಟು ಕೋಪ ನನಗ್ ಬರುತ್ತೆ, ಬಂದ್ರೆ ಏನ್ ಮಾಡಬಲ್ಲೆ, ಎಷ್ಟು ಮಟ್ಟದಕ್ಕೆ ಮಾಡಬಲ್ಲೆ ಅನ್ನೋದು ಆಫ್ ಆದ್ಮೇಲೆ ಹೇಳ್ತೀನಿ. ಸರ್ ಆಫ್ ಆದ್ಮೇಲೆ ಯಾಕೆ ಜನಗಳಿಗೆ ಇಲ್ಲ ಅದು ಪ್ರಾಬ್ಲಮ್ ಆಗುತ್ತೆ. ಓಕೆ, ನಿಮ್ಮ ಕಾಸ್ಟ್ಯೂಮ್ಸ್ ಎಲ್ಲ ಬಹಳ ಚೆನ್ನಾಗಿತ್ತು. ಎಷ್ಟು ಕಾಸ್ಟ್ ಸರ್ ಕಾಸ್ಟ್ಯೂಮ್ಗಳಿಗೆ ವೀಕೆಂಡ್ ಅಲ್ಲಿ? ಒಂದು ಮಾತ್ರ ಫಸ್ಟ್ ಸುದೀಪ್ ಸರ್ ಮುಂದೆ ಹಾಕಿದ್ದು 2,80,000. ಅದು ಶೇರ್ವಾನಿ ಸೆಟ್ ಅದು. ಆದ್ರೆ ನಾನು ಕೆಳಗಡೆ ಯೂಸ್ ಮಾಡ್ಲಿಲ್ಲ, ಯಾಕಂದ್ರೆ ನನಗೆ ಕಚ್ಚೆ ಪಂಚೆ ತರದ್ದು ಯೂಸ್ ನನಗೆ ಲುಕ್ ಬರಲ್ಲ ಅಂತ. ನಾನು ಅದನ್ನೇ ಜೀನ್ಸ್ ಪ್ಯಾಂಟ್ಗೆ ಅದಕ್ಕೆ ಶರ್ಟ್ಗೆ ಬೇರೆ ಸ್ಟೈಲ್ ನಂದೇ ಆದ ಅದನ್ನ ಕೋಟ್ ತರ ಸ್ಟೈಲ್ ಮಾಡ್ಕೊಂಡಿದ್ದೆ. ಅದು ಒಂದು ಕೋಟೆ 2,80,000 ರೂಪಾಯಿ. ಎಷ್ಟು ಶಾಪಿಂಗ್ ಮಾಡಿದ್ರಿ ಬಿಗ್ ಬಾಸ್ ಗಂತ? ಒಂದು 25 ರಿಂದ 28 ಲಕ್ಷ ಶಾಪಿಂಗ್ ಮಾಡಿದೆ. ಲಾಸ್ಟ್ ದಿನ ಹಿಂದಿನ ದಿವಸ ಹೋಗೋವರೆಗೂ 9:30 ರಾತ್ರಿವರೆಗೂ ಶಾಪಿಂಗ್ ಮಾಡಿದೀನಿ. ಅಂದ್ರೆ ಇನ್ನೂ ಸಾಲ್ತಾ ಇಲ್ಲ ಅಂತ. ಅಂದ್ರೆ 3 ತಿಂಗಳಲ್ಲ, 100 ದಿವಸ ಮುಗಿದ ಮೇಲೂ ಆಚೆ ಬಂದ್ರು ಹಾಕೊಳ್ಳೋಷ್ಟು ಶಾಪಿಂಗ್ ಮಾಡಿ. ಅದ್ರಲ್ಲಿ ಎಷ್ಟು ಥಿಂಗ್ಸ್ ನ ಉಪಯೋಗಿಸಿದ್ರಿ ಇಷ್ಟು ದಿನದವರೆಗೂ? ಇಲ್ಲ, ತುಂಬಾ ಕಡಿಮೆ. ಒಂದು 5% ನಾನು ಯೂಸ್ ಮಾಡಿರೋದು, 5% ಮಿಕ್ಕದವ್ರು ಯೂಸ್ ಮಾಡಿರೋದು ನನ್ನ ಬಟ್ಟೆಗಳನ್ನ ಕೇಳಿ. ಅದ್ ಬಿಟ್ಟು ತುಂಬಾ ಇದೆ. ಇವಾಗ ನೋಡಿ, ಒಂದೊಂದು ಇಂಟರ್ವ್ಯೂಗೂ ಒಂದೊಂದು ಬಟ್ಟೆ ಹಾಕೊಳ್ತಾ ಇದ್ದೀನಿ. ಯಾಕಂದ್ರೆ ಇಲ್ಲಿ ಯೂಸ್ ಬರ್ದಿರೋದು ಇಲ್ಲಾರ ಯೂಸ್ ಬರ್ಲಿ ಅಂತ.